ನೋಡಿ ಇಲ್ಲೊಬ್ಬ ಗಂಡ ಇದ್ದಾನೆ. ಈತ ಹೆಂಡತಿಗೆ ಕೊಡುವಂಥ ಟಾರ್ಚರ್ ಹೆಂಗೆ ಕೊಡ್ತಿದ್ದ ಅಂತ ನೀವೇನಾದ್ರು ಕೇಳಿದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಎಲ್ಲಾಗಿದ್ದು ಘಟನೆ ಏನಿದು ಡೀಟೇಲ್ಸ್ ಬರ್ತಾ ಇದೆ. ಈ ಗಂಡ ಹೆಂಡತಿ ಕೊಡೋ ಟಾರ್ಚರ್ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ರಾಜಕಾರಣಿಗಳ ಜೊತೆಗೆ ಮಲಗುವಂತಿದ್ದಂತೆ ಈತ ನಿತ್ಯವೂ ಕಿರಿಕ ಮಾಡ್ತಾ ಇದ್ದ. ತನ್ನ ಸಹಚರರ ಜೊತೆಗೆ ನೀನು ಮಲಗಬೇಕು ಅಂತ ಒತ್ತಡವನ್ನ ಹೇರ್ತಾ ಇದ್ದಂತೆ. ಸೈಕೋಪತಿಯಿಂದ ಬೇಸತ್ತು ಪೊಲೀಸ್ ಠಾಣೆಗೆ ಭೇಟಿಯಲ್ಲಿದ್ದಾಳೆ ಈಗ ಪತ್ನಿ. ಈ ಗಂಡ ಹೆಂಡತಿ ಕೊಡುವಂತ ಟಾರ್ಚರ್ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ತನ್ನ ಸಹಚರರ ಜೊತೆಗೆ ನೀನು ಮಲಗಬೇಕು ಹೀಗಂತ ಪತಿ ಟಾರ್ಚರ್ ಕೊಡ್ತಾ ಇದ್ದಂತೆ ಪತ್ನಿಗೆ. ಈ ಕುರಿತ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ ಗಂಡ ಯಾರು, ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದ, ಅದೆಲ್ಲವನ್ನು ಕೂಡ ಆ ಸ್ಟೋರಿಯ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀನಿ. ಈ ಘಟನೆ ಆಗಿದ್ದು ಆಕ್ಚುಲ್ ಆಗಿ ಎಲ್ಲಿ ಗೊತ್ತಾ? ಬೆಂಗಳೂರಿನ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ. ಇದೇ ಠಾಣಾ ವ್ಯಾಪ್ತಿಯಲ್ಲಿ ಆ ಸೈಕೋ ಗಂಡ ಇರೋದು. ಆ ಸೈಕೋ ಗಂಡ ತನ್ನ ಪತ್ನಿಗೆ ಕೊಡ್ತಾ ಇರುವಂಥ ಟಾರ್ಚರ್ ನೋಡಿ ಹೆಂಗೆ ಅಂತ. ಒಬ್ಬ ಗಂಡ ಅದನ್ನ ನಡ್ಕೊಳ್ಳೋದು ಈ ರೀತಿಯಾಗಿ. ಯೂನಿಸ್ ಪಾಷಾ ಅಂತ ಪತಿಯ ಹೆಸರು. ಈತ ತನ್ನ ಪತ್ನಿಯ ವಿರುದ್ಧ ಹಿಂಗೆಲ್ಲ ನಡ್ಕೊಂತಿದ್ದ ಗೊತ್ತಾ? ಹಲಿಮಾ ಸಾದಿಯಾ ಅಂತ ಪತ್ನಿ ಹೆಸರು. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಬನಶಂಕರಿ ಪೊಲೀಸ್ ಠಾಣೆಗೆ ಹಲಿಮಾನ್ ಅವರು. ಈ ತರ ತನ್ನ ಸಹಚರರ ಜೊತೆಗೆ ರಾಜಕಾರಣಿಗಳ ಜೊತೆಗೆ ಮಲಗು ಅಂತ ಹೇಳ್ತಿದ್ದಂತೆ. ಅದಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಚಿತ್ರ ಹಿಂಸೆ ಕೊಟ್ಟು 6 ಬಾರಿ ತಲಾಖ್ ಬೇರೆ ಕೊಟ್ಟಿದ್ದಂತೆ. ಆಮೇಲೆ ಹಲಿಮಾ ಸಾದಿಗೆ ಗರ್ಭಪಾತವನ್ನೂ ಕೂಡ ಮಾಡಿಸಿದಂತೆ ಈತ ಹೀಗನ್ನು ಆರೋಪ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅತ್ತೆ ಮಾವನಿಂದಲೂ ವರದಕ್ಷಿಣೆಯ ಕಿರುಕುಳ ಕೊಡಲಾಗ್ತಾ ಇತ್ತು ಅನ್ನೋ ಆರೋಪ. ಈಗ ನ್ಯಾಯ ಕೊಡಿಸಿ ಸ್ವಾಮಿ ಅಂತೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಹಲಿಮಾ. ಬನಶಂಕರಿ ಠಾಣೆಯಲ್ಲಿ ಯುನೇಸ್ ಮತ್ತು ಆತನ ತಂದೆ ತಾಯಿ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇರೋದು. ಅಂದರೆ ಈಕೆಯ ಅತ್ತೆ ಮಾವ. ಆಮೇಲೆ ತಲೆಗೆ ಗನ್ ಬೇರೆ ಇಟ್ಟು ಬೆದರಿಸ್ತಿದ್ದಂತೆ. ಆ ಗನ್ ಎಲ್ಲಿಂದ ಬಂತು ಅದನ್ನು ನೋಡ್ಬೇಕು ಫಸ್ಟ್. ಈಗ ಈತನೇ ಪತಿ ಯುನೇಸ್ ಪಾಷಾ. ಆಕೆಗೆ ನಿತ್ಯವೂ ಟಾರ್ಚರ್ ಕೊಡ್ತಾ ಇದ್ದ ಈತ. ರಾಜಕಾರಣಿಗಳ ಜೊತೆ ಮಲಗು, ತನ್ನ ಸಹಚರರೊಂದಿಗೆ ಮಲಗು ಅಂತ, ನೀನು ಮಲಗಬೇಕು ಅಂತ ಒತ್ತಡವನ್ನು ಏರ್ತಾ ಇದ್ದಿದ್ದು. ಗರ್ಭಪಾತವನ್ನೂ ಮಾಡಿಸಿದಾನೆ ಒಂದ್ಸಲ. ಹೀಗನ್ನೋ ಆರೋಪವನ್ನು ಪತ್ನಿ ಮಾಡ್ತಾ ಇರೋದು. ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಈಗ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ. ಮಸಾಜ್ ಮಾಡಬೇಕು ನೀನು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಡೈಲಿ ಟಾರ್ಚರ್. ಗಂಡ ಅನ್ನಿಸ್ಕೊಂಡು ಹಿಂಗೆ ಯಾವತ್ತಾದರೂ ಮಾಡಿರೋದನ್ನು ನೀವು ನೋಡಿದ್ದೀರಾ? ನೋಡಿ ಈ ಯೂನಿಸ್ ಪಾಷಾ ಮಾಡಿರೋ ಕಥೆನ. ಡೀಟೇಲ್ಸ್ ಕೊಡ್ತಾರೆ ಈ ಸಂಬಂಧ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನಿಜಕ್ಕೂ ಈ ರೀತಿಯ ಘಟನೆಯನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಒಬ್ಬ ಗಂಡ ಆಗಿದ್ದವನು ಪತ್ನಿಗೆ ಹಿಂಗೆಲ್ಲ ಟಾರ್ಚರ್ ಕೊಡ್ತಾ ಇದ್ಲು ಅನ್ನೋದು ನಿಜಕ್ಕೂ ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಈಗ ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಆಕ್ಷನ್ ಹೆಂಗಿದೆ? ಶರತ್, 2021ರಲ್ಲಿ ಈ ಸಂತ್ರಸ್ತೆ ಇವತ್ತು ಯೂನಿಸ್ ಪಾಷಾ ಎನ್ನುವರ ಜೊತೆ ವಿವಾಹವಾಗಿರುತ್ತೆ. ವಿವಾಹವಾದಂತಹ 6 ತಿಂಗಳ ಕಾಲ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅದಾದ ಬಳಿಕ ಅತ್ತೆ ಮಾವ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ದಾರಂತ ಹೇಳಿ ಆಕೆ ಈಗ ದೂರನ್ನು ಕೊಟ್ಟಿದ್ದಾರೆ. ಅಲ್ಲದೆ ಗಂಡ ಕೂಡ ಬೇರೆಯವರ ಸಹವಾಸವನ್ನು ಮಾಡಿ ಪ್ರತಿನಿತ್ಯ ಕೂಡ ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು, ದೈಹಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. 6 ತಿಂಗಳು ಗರ್ಭಿಣಿಯಾಗಿದ್ದಂತಹ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗಿ ಅಬಾರ್ಷನ್ ಮಾಡಿಸಿದ್ದಾರೆ ಅಂತ ಹೇಳಿ ಈಕೆ ದೂರನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮನೆಗೆ ಬರುವವರ ಜೊತೆ ಕೂಡ ಆತ ಸಲಿಗೆಯಿಂದ ಇರ್ತಾ ಇದ್ದ. ಏನಾದರೂ ಪ್ರಶ್ನೆ ಮಾಡಿದ್ರೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ರಾಜಕಾರಣಿ ಒಬ್ಬರಿಗೆ ನನ್ನನ್ನು ಮಾರಾಟ ಮಾಡೋದಕ್ಕೂ ಕೂಡ ಈತ ಮುಂದಾಗಿದ್ದ ಅಂತ ಹೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂತಹದ್ದು. ಈ 3 ವರ್ಷಗಳ ಹಿಂದೆ ಈ ವಿವಾಹವಾದ ನಂತರ ಕೂಡ ಪದೇ ಪದೇ ಜಗಳ ಆಗ್ತಾ ಇತ್ತು. ಮನೆಯಲ್ಲಿ ಎಲ್ಲರೂ ಬುದ್ಧಿ ಹೇಳಿದ್ರು ಕೂಡ ಈತ ತನ್ನ ಬುದ್ಧಿಯನ್ನು ಬಿಡದೆ ಅದೇ ರೀತಿಯಾಗಿ ಹಲ್ಲೆಯನ್ನು ಮಾಡ್ತಿದ್ದ ಅಂತ ಹೇಳಿ ಆಕೆ ಹೇಳ್ತಾ ಇರುವಂಥದ್ದು. ನೆನೆ ಕೂಡ ಬಂದು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಲ್ಲದೆ ಈಕೆ ಗಂಡನ ಮನೆಯಲ್ಲಿ ಅನುಭವಿಸ್ತಾ ಇದ್ದಂತಹ ಹಿಂಸೆಯನ್ನು ತಾಳಲಾರದೆ ತವರು ಮನೆಗೆ ಹೋಗಿರ್ತಾರೆ. 2 ತಿಂಗಳ ಕಾಲ ಹಲ್ಲೆ ಇದ್ದು ನಂತರ ವಾಪಸ್ ಬಂದು ಅವರ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆತ ಕೈಯಲ್ಲಿ ಹಲ್ಲೆಯನ್ನು ಮಾಡಿ ಮತ್ತು ರಿವಾಲ್ವಾರು ಮತ್ತು ಆಯುಧಗಳನ್ನು ತೆಗೆದುಕೊಂಡು ಆಕೆಯನ್ನು ಹತ್ಯೆ ಮಾಡ್ತೀನಿ, ಮನೆ ಬಿಟ್ಟು ಹೋದ್ರೆ ಅಂತ ಹೇಳಿ ಎದುರಿಸಿದ್ದಾನೆ. ಜೊತೆಗೆ ನಮ್ಮ ತಂದೆಯವರು ಕೇಳಕ್ಕೆ ಬಂದರೆ ಅವ್ರ ಮೇಲೆ ಕೂಡ ಹಲ್ಲೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಆಕೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಸಂಬಂಧ ಈಗ ಬನಶಂಕರಿ ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ನೀನು ನನ್ನ ಜೊತೆ ಸಂಸಾರ ಮಾಡೋದು ಬೇಡ ಅಂತ ಹೇಳಿ ತಲಾಖನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆಕೆ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಪ್ರಭಾವಿ ಸಚಿವರೊಬ್ಬರ ಜೊತೆ ಈತನ ಸಂಪರ್ಕ ಇದ್ದು ಅದನ್ನು ಪ್ರಭಾವವನ್ನು ಬೆಳೆಸ್ಕೊಂಡು ನಮ್ಮ ವಿರುದ್ಧ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು, ಮಾನಸಿಕ ಹಿಂಸೆ ಕೊಡುವಂಥದ್ದು, ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಹೇಳಿ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ
ಅಂತ ಹೇಳಿ ಈಗ ಸಂತ್ರಸ್ತ ಮಹಿಳೆ ಕೂಡ ದೂರನ್ನು ಕೊಟ್ಟಿದ್ದಾರೆ. ಈಗ ದೂರನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.